ಶಬ್ದಾವಳಿ 2. ಮಕ್ಕಳೇ, ಇಂದು ನಾವು ಪದಗಳ ವಿಶಿಷ್ಟ ಆಟವನ್ನು ಆಡಲಿದ್ದೇವೆ. ಈ ಆಟದಲ್ಲಿ ನಾನು ನಿಮಗೆ ಒಂದು ಅಕ್ಷರವನ್ನು ಹೇಳುತ್ತೇನೆ. ಅದರಲ್ಲಿ ನೀವು 5 ಪದಗಳನ್ನು ಮಾಡಬೇಕು ಮತ್ತು ನನಗೆ ಹೇಳಬೇಕು. ಸರಿ ಟೀಚರ್? ಮೊದಲು ಈ 5 ಪದಗಳು ಹೇಗಿರಬೇಕು ಎಂದು ಹೇಳುತ್ತೇನೆ. ಒಂದು ಪ್ರಕೃತಿಗೆ ಸಂಬಂಧಿಸಿರಬೇಕು, ಒಂದು ವಿಶೇಷಣವಾಗಿರಬೇಕು, ಒಂದು ಸಂಯುಕ್ತ ಅಕ್ಷರದ ಪದವಾಗಿರಬೇಕು ಮತ್ತು ಉಳಿದ 2 ಪದಗಳು ಯಾವುದನ್ನಾದರೂ ನೀವು ಆಯ್ಕೆ ಮಾಡಬಹುದು. ಪ್ರತಿಯೊಬ್ಬರೂ ಸೂಚನೆಗಳನ್ನು ಅರ್ಥಮಾಡಿಕೊಂಡಿದ್ದೀರಾ? ಹೌದು ಟೀಚರ್. ನನ್ನ ಮೊದಲ ಅಕ್ಷರ ಸ. ಲಕ್ಷ್ಮಿ, ಈಗ ಹೇಳು. ಸರಿ ಟೀಚರ್. ಸದಿಂದ ಪ್ರಾರಂಭವಾಗುವ ಪದಗಳೆಂದರೆ ಸಂಧ್ಯಾ, ಸಾತ್ವಿಕ್, ಸಮುದ್ರ, ಸೌಂದರ್ಯ, ಸ್ವಸ್ತಿಕ್. ಟೀಚರ್, ಸಮುದ್ರವು ಪ್ರಕೃತಿಗೆ ಸಂಬಂಧಿಸಿದ ಪದ. ಉಪವಾಸದ ಸಮಯದಲ್ಲಿ ನಾವು ಸೇವಿಸುವ ಆಹಾರವನ್ನು ಸಾತ್ವಿಕ ಎನ್ನುತ್ತಾರೆ. ಮತ್ತು ಸಂಧ್ಯಾ ಮತ್ತು ಸ್ವಸ್ತಿಕ 2 ಸಂಯುಕ್ತ ಅಕ್ಷರಗಳೊಂದಿಗಿರುವ ಪದಗಳಾಗಿವೆ. ಸರಿಯಾಗಿದೆ ಲಕ್ಷ್ಮಿ. ಈಗ ಮುಂದಿನ ಅಕ್ಷರ ಪ. ಆಯ್ಷಾ, ನೀನು ಹೇಳು. ಟೀಚರ್, ಪದಿಂದ ನನ್ನ ಪದಗಳು ಪೌರಾಣಿಕ, ಪರ್ವತ, ಪ್ರವೀಣ್, ಪ್ರಜ್ವಲ್, ಪ್ರತೀಕ್ಷೆ. ಟೀಚರ್, ಪರ್ವತಗಳು ಪ್ರಕೃತಿಯ ಒಂದು ಭಾಗ. ಯಾವುದಾದರೊಂದು ವಿಷಯದಲ್ಲಿ ಪರಿಣಿತನಾದ ವ್ಯಕ್ತಿಯನ್ನು ಪ್ರವೀಣ ಎಂದು ಕರೆಯಲಾಗುತ್ತದೆ ಮತ್ತು ಪ್ರಜ್ವಲ್ ಒಂದು ಸಂಯುಕ್ತ ಅಕ್ಷರದ ಪದವಾಗಿದೆ. ಆಯ್ಷಾ, ವೆರಿ ಗುಡ್. ಈಗ ಸುಷ್ಮಾ, ಇಲ್ಲಿ ಬಾ. ನಿನ್ನ ಅಕ್ಷರ ನ. ಟೀಚರ್, ನಾದಿಂದ ಪ್ರಾರಂಭವಾಗುವ ಪದಗಳೆಂದರೆ ನಿವೇದನೆ, ನಿರ್ಜುರ, ನಾವಿಕ, ನಿರ್ಮಲ, ನಿಶ್ಚಲ. ಟೀಚರ್, ನಾವಿಕ ಎಂದರೆ ನಾವೆಯನ್ನು ನಡೆಸುವವನು. ನಿರ್ಜುರ ಒಂದು ಜಲಪಾತ, ಇದು ಪ್ರಕೃತಿಯ ಒಂದು ಭಾಗವಾಗಿದೆ. ನಿರ್ಮಲ, ನಿಶ್ಚಲ 2 ಸಂಯುಕ್ತ ಅಕ್ಷರದ ಪದಗಳಾಗಿವೆ. ಸುಷ್ಮಾ, ಈಗ ಕೊನೆಯ ಅಕ್ಷರ ಅ ಅಥವಾ ಆ. ಶಹನಾಸ್, ಇಲ್ಲಿ ಬಾ. ಅ ಅಥವಾ ಆ ನಿಂದ ರೂಪುಗೊಂಡ ಪದಗಳನ್ನು ನನಗೆ ಹೇಳು. ಟೀಚರ್, ಪದಗಳು ಅಜಯ್, ಆಕಾಶ್, ಅನಿಸಿಕೆ, ಅನಿವಾರ್ಯ, ಆಶ್ವಾಸನ. ಆಶ್ವಾಸನ ಎಂದರೆ ಆತ್ಮವಿಶ್ವಾಸವನ್ನು ನೀಡುವುದು. ಅನಿವಾರ್ಯ ಸಂಯುಕ್ತ ಅಕ್ಷರದ ಪದವಾಗಿದೆ. ಅಜಯ್ ಎನ್ನುವುದು ವಿಶೇಷಣ. ಶಿವಾಜಿ ಮಹಾರಾಜರ ಕೆಲವು ಕೋಟೆಗಳು ಜಯಿಸಲಾಗಲಿಲ್ಲ, ಯಾರನ್ನು ಗೆಲ್ಲಲು ಸಾಧ್ಯವಾಗಲಿಲ್ಲ. ಆಕಾಶವು ಪ್ರಕೃತಿಗೆ ಸಂಬಂಧಿಸಿದ ಪದ. ಮಕ್ಕಳೇ, ನೀವು ತುಂಬಾ ಒಳ್ಳೆಯ ಪದಗಳನ್ನು ಹೇಳಿದ್ದೀರಿ. ಎಲ್ಲ ಪದಗಳನ್ನು ಮತ್ತೊಮ್ಮೆ ಒಟ್ಟಿಗೆ ಪರಿಶೀಲಿಸೋಣ. ಸಂಧ್ಯಾ, ಸಾತ್ವಿಕ್, ಸಮುದ್ರ, ಸೌಂದರ್ಯ, ಸ್ವಸ್ತಿಕ್. ಪೌರಾಣಿಕ, ಪರ್ವತ, ಪ್ರವೀಣ್, ಪ್ರಜ್ವಲ್, ಪ್ರತೀಕ್ಷೆ. ನಿವೇದನೆ, ನಿರ್ಜುರ, ನಾವಿಕ, ನಿರ್ಮಲ, ನಿಶ್ಚಲ. ಅಜಯ್, ಆಕಾಶ್, ಅನಿಸಿಕೆ, ಅನಿವಾರ್ಯ, ಆಶ್ವಾಸನ. ಈ ಎಲ್ಲಾ ಪದಗಳನ್ನು ನಿಮ್ಮ ಪುಸ್ತಕದಲ್ಲಿ ಬರೆಯಿರಿ.